ಜಿಂದಾಬಾದ್ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಹೋರಾಟಕ್ಕೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಹೋರಾಟಕ್ಕೆ ಪರಶುರಾಮಣ್ಣ ನೀಲನಾಯ್ಕ ಅವರಿಗೆ ಜಿಂದಾಬಾದ್ 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 ಒಂದೇ ವಾದ ಒಂದೇ ವಾದ ಒಂದೇ ವಾದ ಒಂದೇ ವಾದ ಒಂದೇ ವಾದ ಒಂದೇ ವಾದ ಕರ್ನಾಟಕ ಒಂದೇ ವಾದ ಕರ್ನಾಟಕದಲ್ಲಿರುವುದು ಒಂದೇ ವಾದ ಪರಶುರಾಮ್ ನೀಲನಾಯ್ಕಣ್ಣ ಅವರ ಭೀಮವಾದ. ಎಲ್ಲರಿಗೂ ಜೈ ಭೀಮ್. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ವತಿಯಿಂದ ಇವತ್ತು ಅಥಣಿ ತಾಲೂಕಾ ಸಮಿತಿ ಪುನರ್ರಚನೆ ಮಾಡಿದೆವು. ಏನಾಗ್ತಾ ಇತ್ತಂದ್ರೆ ಅಥಣಿ ತಾಲೂಕದಾಗ ನಮ್ಮ ಸಂಘಟನೆ ಸ್ವಲ್ಪ ಕುಂಠಿತ ಐತಿ ಇಲ್ಲಿತನ. ಈಗ ನಾವು ಒಳ್ಳೆಯ ಹುಡುಗರನ್ನ ಆಯ್ಕೆ ಮಾಡೀವಿ ಇಲ್ಲಿತನ. ಇವತ್ತು ಮುಂದೆ ಬಂದ ನಮ್ಮ ನಾಯಕರ ಪರಶುರಾಮ್ ನೀಲನಾಯ್ಕಣ್ಣ ಅವರು ಬಾಗಲಕೋಟದಿಂದ ಬಂದಿದ್ದಾರೆ. ಇಡೀ ಹಳ್ಳಿಯಿಂದ ಎಲ್ಲ ಜನ ಬಂದಿದ್ದಾರೆ. ಬಂದ ಇವತ್ತು ಇವ್ರನ್ನ ಇಬ್ಬರನ್ನೂ ಆಯ್ಕೆ ಮಾಡಿಬಿಟ್ಟಿವಿ ನಾವು. ನಗರ ಸಂಚಾಲಕರಾಗಿ ಕಪಿಲ ಕಾಂಬಳೆ ಅವ್ರನ್ನು ಮತ್ತು ತಾಲೂಕಾ ಸಂಚಾಲಕರಾಗಿ ಮಾತೇಶ್ ಕಾಂಬಳೆ ಅವ್ರನ್ನ ಆಯ್ಕೆ ಮಾಡಿವಿ. ಸಮಿತಿ ವತಿಯಿಂದ ಆಯ್ಕೆ ಮಾಡಿರ್ತಕ್ಕಂಥ ಪರಶುರಾಮ್ ನೀಲನಾಯ್ಕ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದ ಅರ್ಪಿಸುತ್ತಾ, ಇಲ್ಲಿವರೆಗೂ ಆಗಿರ್ತಕ್ಕಂಥ ಕುಂಠಿತವನ್ನು ಯಾವುದೇ ರೀತಿಯಾದಂಥ ಕುಂಠಿತವನ್ನು ಆಗಿರುವಂತಹ ಇನ್ನು ಮುಂದೆ ನನ್ನ ಅವಧಿಯಲ್ಲಿ ಮಾಡುವುದಿಲ್ಲ. ಇನ್ನೇನೇ ಇದ್ದರೂ ಒಂದೇ ವಾದ, ಅದು ಭೀಮವಾದ ಎಂದು ಕಾರ್ಯನಿರ್ವಹಿಸುತ್ತೇನೆ ಅಂತ ಹೇಳ್ತೀನಿ. ನಾವು ಇಲ್ಲಿ ಸತತವಾಗಿ 20ರಿಂದ 25 ವರ್ಷ ಭೀಮವಾದ ಸಂಘಟನೆ ಅಥಣಿ ತಾಲೂಕದಾಗ ಐತ್ರಿ. ನಿರಂತರವಾಗಿ ಭೀಮವಾದ ಸಂಘಟನೆಯಿಂದ ನಿರಂತರವಾಗಿ ಹೋರಾಟ ಮಾಡ್ಕೋತ ಬಂದಿವಿ ನಾವು. ಎಲ್ಲರಿಗೂ ಜೈ ಭೀಮ್. ನನ್ನ ಹೆಸರು ಗಂಗಾ ಮಾದರ್ ಅಂತ, ತಾಲೂಕಾ ಮಹಿಳಾ ಅಧ್ಯಕ್ಷರು. ನಾವು ತಾಲೂಕಾ ಮಹಿಳಾ ಸಂಚಾಲಕಿಯಾಗಿ ಈಗ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಥಣಿ ತಾಲೂಕಾದಲ್ಲಿ. ಇವತ್ತಿನ ದಿವಸ ವಿಶೇಷ ಏನಪ್ಪ ಅಂದ್ರೆ ಮಾಂತೇಶ್ ಕಾಂಬಳೆ ಅವರು ದರೂರು ಅವ್ರನ್ನ ಈಗ ಹೊಸದಾಗಿ ನಾವು ತಾಲೂಕಾ ಸಂಚಾಲಕರಂತೆ ಆಯ್ಕೆ ಮಾಡಿದ್ದೀವಿ. ತಾಲೂಕಾ ಸಮಿತಿ ರಚನೆ ಮಾಡಿದ್ದೀವಿ. ಇವತ್ತು ನಾವು ಒಂದು ಪರಶುರಾಮನ ನೀಲನಾಯ್ಕ ವ್ಯವಸ್ಥಾಪಕರಾದಂಥ ಬಾಗಲಕೋಟೆ ಇವ್ರ ವತಿಯಿಂದ ಹಾಗೂ ನಮ್ಮ ಎಲ್ಲ ಭೀಮವಾದ ಸಂಘಟನೆ ವತಿಯಿಂದ ತಾಲೂಕಾ ಸಮಿತಿ ರಚನೆ ಮಾಡಲಾಯಿತು ಇವತ್ತಿನ ದಿನ. ವಿಶೇಷ ಅಂದ್ರೆ ನಾವು ಮುಂದೆ ಇದೇ ರೀತಿ ನಾವು ನಮ್ಮ ಸಂಘಟನೆಯನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ. ಆ ತಾಲೂಕಾ ಸಂಚಾಲಕರು, ನಾವು ಸಂಘಟನಾ ಸಂಚಾಲಕರು, ಸಮಿತಿ ಸದಸ್ಯರು ಎಲ್ಲರೂ ಸೇರಿಕೊಂಡು ನಾವು ಯಾವುದೇ ಒಂದು ದಲಿತ, ನಮ್ಮ ಉದ್ದೇಶ ಏನಪ್ಪ ಅಂತಂದ್ರೆ ಯಾವುದೋ ಒಂದು ಮೂಲೆ ಒಳಗೆ ದಲಿತ ಮಹಿಳೆಯಾಗಲಿ ಅಥವಾ ದಲಿತ ನಮ್ಮ ಅಣ್ಣ ತಮ್ಮಂದಿರಿಗಾಗಲಿ ಏನಾದರೂ ಯಾವುದೇ ಡಿಪಾರ್ಟ್ಮೆಂಟ್ ಇರಲಿ, ಅನ್ಯಾಯವಾದ್ರೆ ಯಾವುದೋ ಮೂಲೆಯಲ್ಲಿ ಅನ್ಯಾಯ ಆದರೂ ನಾವು ಅಂತರೂ 24 hours ನಮ್ಮ ಫೋನ್ಗಳು ಚಾಲೂ ಇರ್ತಾವೆ. ಯಾರಿಗೆ ಏನೋ ಅನ್ಯಾಯ ಆದರೂ ನಮ್ಮ ಮುಖಾಂತರ ನೀವು ಸಮಸ್ಯೆನ ಬಗೆಹರಿಸ್ಕೋಬೇಕು. ನಾವು ಎಲ್ಲೇ ಅನ್ಯಾಯ ಆದರೂ ನಾವು ಆವಾಗ ಬಂದು ನಿಂದಿರ್ತೀವಿ ಅಂತ ಹೇಳ್ತಾ ನಾನು 2 ಜೈ ಭೀಮ್ ವಂದನೆಗಳು. ಜಿಲ್ಲೆ ಅಥಣಿ ತಾಲೂಕಾ ಸಮಿತಿ ಇವತ್ತು ಒಂದು ಸಂಚಾಲಕರನ್ನು ಮತ್ತು ಸಂಘಟನಾ ಸಂಚಾಲಕರನ್ನು ನಾವು ಆಯ್ಕೆ ಮಾಡಿದ್ವಿ. ಮಾಡೋ ಉದ್ದೇಶ ಏನಪ್ಪ ಅಂದರೆ 2 ವರ್ಷದಿಂದ ಒಂದು ದೊಡ್ಡ ಹೋರಾಟ ಮಾಡಿದ್ವಿ. ಏನಪ್ಪ ಅಂದರೆ ಇನ್ನೊಂದು ಹೆಚ್ಚಿನ ಒಂದು ಶಕ್ತಿ ಬರಬೇಕಾದ್ರೆ ಮತ್ತು ರಾಜ್ಯ ನೋಡ್ಬೇಕಾತಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ಮುಂದಿನ ದಿನಮಾನಗಳು ಬಹುಶಃ 2-3 ತಿಂಗಳ ಒಳಗಾಗಿ ಅಥಣಿ ಒಳಗೆ ಮಹಿಳಾ ಸಮಾವೇಶ ಮಾಡಬೇಕು ಅನ್ನೋ ಉದ್ದೇಶ ಐತಿ. ಅದಕ್ಕೆ ಇವತ್ತು ನಾವು ಸಂಘಟನೆಗಳನ್ನ ಕಾರ್ಯಕರ್ತರನ್ನ ಸ್ವಲ್ಪ ಬದಲಾವಣೆ ಮಾಡಿ ಒಂದು ಏನಪ್ಪ ಅಂದ್ರೆ ಇತಿಹಾಸ ಆಗಬೇಕಿಲ್ಲ, ಆ ರೀತಿ ಒಂದು ಕಾರ್ಯಕ್ರಮ ಮಾಡೋ ಉದ್ದೇಶದಿಂದ ಇವತ್ತು ಹೊಸ ವರ್ಷದ 1ನೇ ತಿಂಗಳದೊಳಗೆ ನಾವು ಇವತ್ತು ಇಲ್ಲಿ ಕಮಿಟಿ ಮಾಡೀವಿ. ಮುಂದೇನೈತಿ ಇದು ಬೆಳಗಾವಿ ಜಿಲ್ಲೆಯೊಳಗೆ ಮಹಿಳಾ ಸಮಾವೇಶ ಏನಪ್ಪ ಅಂದ್ರೆ ಮಹಾರಾಷ್ಟ್ರಕ್ಕೂ ಗೊತ್ತಾಗಬೇಕು, ಕರ್ನಾಟಕಕ್ಕೂ ಗೊತ್ತಾಗಬೇಕು. ಅದ್ರ ಜೊತೆಯಲ್ಲಿ ಮತ್ತು ನಾವು ಏನಪ್ಪ ಅಂದ್ರೆ ಇನ್ನೊಂದು ಉದ್ದೇಶ ಇಟ್ಕೊಂತೀವಿ, ಬಾಬಾ ಸಾಹೇಬರ ಒಂದು ಪತ್ರಿಕೆಯನ್ನು ಉದ್ಘಾಟನೆ ಮಾಡ್ಕೊಂಡು ಕೂತೀವಿ. ಮೂಕನಾಯಕ ಅಂತ ಮೂಕನಾಯಕ ಪತ್ರಿಕೆಯನ್ನು ಉದ್ಘಾಟನೆ ಮಾಡಬೇಕು. ಎಲ್ಲಿ ಮಾಡಬೇಕು ಅನ್ನೋಂಥದ್ದು ಇನ್ನೂ ಚರ್ಚೆದೊಳಗದೀವಿ. ಎಲ್ಲಿ ಮಹಿಳಾ ಸಮಾವೇಶ ಅಥಣಿ ಒಳಗೆ ಮಾಡಿದ್ರೆ ಅಲ್ಲಿ ಉದ್ಘಾಟನೆ ಮಾಡ್ಕೊಂಡು ರಾಜ್ಯ ತುಂಬ ಡೈಲಿ ಪೇಪರ್, ವಾರ ಪೇಪರ್ ಅಲ್ಲ, ದಿನ ಪೇಪರ್, ಅದು ಸಮತಾ ಪೇಪರ್ 2 ಮಾಡ್ಬೇಕಂತ ಒಂದು ವಿಚಾರ ಐತಿ. ಅದಕ್ಕೆ ಇನ್ನೇನಪ್ಪ ಅಂದ್ರೆ ನಿಮ್ಮ ಎಲ್ಲ ಸಹಕಾರ ನಮ್ಗೆ. ಈ ಪ್ರತಿ ಗ್ರಾಮಕ್ಕೂ ಹೋಗಿ SC ST ಹಿಂದುಳಿದವರು ಯಾರಿಗೆ ತೊಂದರೆ ಆಗೈತಿ ಅವ್ರಿಗೆ ಹೋಗಿ ಸ್ಪಂದನೆ ಮಾಡಿ ಏನಾಗೈತಿ ಸಮಸ್ಯೆ ಅಂತಂದು ಅವ್ರು ಕೇಳ್ಕೊತ ಹೋಗ್ಬೇಕು. ಯಾಕೆ ಇವತ್ತು ಹಾಸ್ಟೆಲ್ಲು ಸಮಸ್ಯೆ ಅದಾವ, ಆರೋಗ್ಯ ಸಮಸ್ಯೆ ಐತಿ, ಪೊಲೀಸರ ದಬ್ಬಾಳಿಕೆ ಐತಿ, ಪಂಚಾಯತಿ ಒಳಗೆ ಹಗರಣಗಳದಾವ. ಅವೆಲ್ಲ ಏನಪ್ಪ ಅಂದ್ರೆ ನಮ್ಮ ಜನರಿಗೆ
ಏನಪ್ಪ ಅಂದ್ರೆ ಒಂದೊಂದು ACPTH ಬಂದನ್ನು ಮುಟ್ಟಬೇಕು, ಆರೋಗ್ಯ ಸರಿಯಾಗಿ ನೋಡಬೇಕು, ಆಮೇಲೆ ಹಾಸ್ಟೆಲ್ ಮಕ್ಕಳ ವ್ಯವಸ್ಥೆ ಓದುವಂಥದ್ದು ವ್ಯವಸ್ಥೆ ಇರಬೇಕು. ಅದನ್ನು ನಾವು ಅವ್ರಿಗೆ ಕಾಯಂ ಅದನ್ನು ಏನಪ್ಪ ಅಂದ್ರೆ 2-3 ತಿಂಗಳದೊಳಗೆ 4 ತಿಂಗಳೊಳಗೆ ಒಂದು ಅಧ್ಯಯನ ಶಿಬಿರ ಮಾಡ್ತೀವಿ. ನಾವು ಯಾವ ರೀತಿ ಇರಬೇಕು ಯಾವ ರೀತಿ ಇಲ್ಲ ಅನ್ನೋಂಥದ್ದು ಒಂದು ಅಧ್ಯಯನ ಶಿಬಿರ ಮಾಡ್ತೀವಿ. ಎಲ್ಲಿ ಮಾಡ್ತೀವಪ್ಪ ಇಲ್ಲೇ ಹತ್ತನ್ಯಾಗ ಮಾಡ್ಕೊಂಡು ಒಂದು ಇಟ್ಕೊಂತೀವಿ ನಾವು ಅಧ್ಯಯನ ಶಿಬಿರ. ನಮ್ಮ ಕಾರ್ಯಕರ್ತರು ಒಂದು ಬದಲಾವಣೆ ಆಗ್ಬೇಕಲ್ಲ, ವಿಚಾರಗಳು ಗೊತ್ತಿಲ್ಲ ಅವ್ರಿಗೆ ಯಾರಿಗೂ. ಹೊಸದಾಗಿ ತಾಲೂಕಾ ಕಮಿಟಿ ತಾಲೂಕಾ ಸಂಚಾಲಕರಾಗಿ ನೇಮಕವನ್ನು ಮಾಡಿರ್ತಾರೆ. ದಲಿತ ಸಂಘರ್ಷ ಸಮಿತಿ ಭೀಮವಾದ ವತಿಯಿಂದ ಇಲ್ಲಿಯವರೆಗೂ ಆಗಿರ್ತಕ್ಕಂಥ ನಮ್ಮ ತಾಲೂಕಿನಲ್ಲಿ ಆಗಿರ್ತಕ್ಕಂಥ ಕೆಲವು ಬದಲಾವಣೆಗಳು ಮಾಡೋ ದೃಷ್ಟಿಯಿಂದ ನನ್ನನ್ನು ಪರಶುರಾಮ್ ನೀಲಾಕ್ ಸರ್ ಆಯ್ಕೆ ಮಾಡಿರುತ್ತಾರೆ. ಮತ್ತು ಅದೇ ರೀತಿ ಈ ಸಂಘಟನೆಯನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾನು ಮುಂದುವರಿಸಿಕೊಂಡು ಹೋಗುತ್ತೇನೆಂದು ತುಂಬ ಧೈರ್ಯದಿಂದ ಹೇಳುತ್ತೇನೆ, ಹಾಗೂ ಬದಲಾವಣೆ ಮಾಡುತ್ತೇನೆಂದು ನನಗೆ ಆತ್ಮಧೈರ್ಯ ಅಂತ ಹೇಳುತ್ತಾ ಈ ಸಂಘಟನೆ ಮುನ್ನಡೆಸುತ್ತೇನೆಂದು ನನಗೆ ಈ ರೀತಿ ಜವಾಬ್ದಾರಿ ಕೊಟ್ಟಿರ್ತಕ್ಕಂಥ ನೀಲಾಕ್ ಸರ್ ಅವರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಹಾಗೆ ಇದೊಂದು ನನಗೆ ಹೆಮ್ಮೆಯ ವಿಚಾರ. ಯಾಕಂದರೆ ಇಲ್ಲಿ ಆಗಿರ್ತಕ್ಕಂಥ ಕೆಲವು ಅನಾನುಕೂಲಗಳನ್ನು ಮತ್ತು ಅದನ್ನು ಗುರುತಿಸಲು ನನಗೆ ಒಂದು ಒಳ್ಳೆಯ ಸ್ಥಾನ ಇದೆ. ಅದನ್ನು ಹೆಮ್ಮೆ ಪಡುತ್ತೇನೆ ನಾನು. ಯಾಕಂದರೆ ಇಲ್ಲಿ ಅನಿಲ್ ಕಾಂಬ್ಳೆ, ಚಿಕ್ಕೋಡಿ ಜಿಲ್ಲಾ ಸಂಘಟನಾ ಸಂಚಾಲಕರು, ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಅಥಣಿ ತಾಲೂಕು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ತಾಲೂಕಾ ಸಂಚಾಲಕರಾಗಿ ಆಯ್ಕೆಯಾಗಿರ್ತಕ್ಕಂಥ ಮಹೇಶ್ ಕಾಂಬ್ಳೆ ಅವರಿಗೆ ಸ್ವಾಗತ ಕೋರುತ್ತಾ, ಈ ಒಂದು DSS ಇವತ್ತಿನ ಸಭೆಯಲ್ಲಿ ನಮ್ಮ ಮಾರ್ಗದರ್ಶಕರಾಗಿ ಆಗಮಿಸಿರ್ತಕ್ಕಂಥ ಪರಶುರಾಮ್ ನೀಲಾಕ್ ಸಾಹೇಬರ ಒಂದು ಅಧ್ಯಕ್ಷತೆಯಲ್ಲಿ ಮಹೇಶ್ ಅವ್ರನ್ನ ಅಧ್ಯಕ್ಷತೆಯನ್ನು ಮಾಡಿರ್ತಾರೆ. ಕಪಿಲ್ ಘಟ್ ಕಾಂಬಳೆ ಅವ್ರನ್ನ ಆಯ್ಕೆ ಮಾಡಕತ್ತೀವಿ. ಚಪ್ಪಾಳಿ ಮಾಡಿ ಎಲ್ಲರೂ. ತಾಲೂಕಾ ಸಂಚಾಲಕರು ಯಾರು ಅಂತೇಳಿ ಅಂದ್ರೆ ಎಲ್ಲರಿಗೆ ಒಂದು ಸ್ವಲ್ಪ ಟೆನ್ಷನ್ ಇರಬಹುದ. ನಾವು ಬಹಳ ವಿಚಾರ ಮಾಡಿ ಆಯ್ಕೆ ಮಾಡ್ಯವು. ಅಥಣಿ ತಾಲೂಕಾ ಸಂಚಾಲಕರಾಗಿ ನಮ್ಮ ದಲೂರು ಗ್ರಾಮದ ಮಹೇಶ್ ಕಾಂಬಳೆ ಅವ್ರನ್ನ